ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಮೊದಲನೇದಾಗಿ ನನ್ನ ಚಾನಲ್ ಹೆಸರನ್ನ ಜರ್ನಿ ವಿತ್ ಕನ್ನಡತಿ ಅಂತ ರೀನೇಮ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋನಲ್ಲಿ ಬನ್ನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನೋಡೋಣ. ಬೆಳಗಿನ ಜಾವ 4 ಗಂಟೆ ಕ್ವಿಕ್ ಬ್ಯಾಕ್ ಪ್ಯಾಕಿಂಗ್ ಮಾಡಿಕೊಂಡು ಶಿಂಶುಯಿಂದ ನಾವು ಹೊರಟಿದ್ದೆ ತೈವಾನಿನ ಒಂದು ವೆರಿ ಬ್ಯೂಟಿಫುಲ್ ಐಲ್ಯಾಂಡ್ ಶಾವ್ ಲಿಯೋಚೋ. ವೀಕೆಂಡಿನ ಒಂದು ಫ್ಯಾಮಿಲಿ ಔಟಿಂಗ್ ಹಾಗೂ ನನ್ನ ಸ್ಕೂಬಾ ಡೈವಿಂಗ್ ಲೈಸೆನ್ಸ್ ಎಕ್ಸಾಮ್. ಬೇಸಿಕಲಿ ಸ್ಕೂಬಾ ಡೈವಿಂಗ್ ನನ್ನ ಫೇವ್ರೆಟ್ ಹಾಬಿ. ಸೊ ಅದಕ್ಕೆ ಒಂದು ಮೀನಿಂಗ್ ಕೊಡೋಣ ಅಂತ ನಾನು ಸ್ಕೂಬಾ ಡೈವಿಂಗ್ ಸ್ಕೂಲಿಗೆ ಹೋಗಿ ಕೋರ್ಸ್ ಕಲ್ತಿದ್ದೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋಸಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಶಾವ್ಲಿಯೋಚೋ ಐಲ್ಯಾಂಡ್ ಟ್ರಾವೆಲ್ ಮಾಡ್ತಿರೋ ಪರ್ಪಸ್ ನಂದು ಸ್ಕೂಬಾ ಡೈವಿಂಗ್ ಎಕ್ಸಾಮ್ ಹಾಗೂ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಔಟಿಂಗ್ ಫಾರ್ ಅ ಗ್ರೇಟ್ ವೀಕೆಂಡ್. ಅದಕ್ಕೋಸ್ಕರ ಶಾವ್ಲಿಯೋಚೋ ಐಲ್ಯಾಂಡಿಗೆ ಬಂದ್ವಿ. ಶಾವ್ಲಿಯೋಚೋ ಬೇಸಿಕಲಿ ಒಂದು ಕೋರಲ್ ಐಲ್ಯಾಂಡ್. ಇದು 13 ಕಿಲೋಮೀಟರ್ ಸೌತ್ ವೆಸ್ಟ್ ಕೋಸ್ಟ್ ಆಫ್ ಥೈವಾನ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಬೇಸಿಕಲಿ ನೀವು ಶಾವ್ಲಿಯೋಚೋ ಐಲ್ಯಾಂಡಿಗೆ ಹೋಗ್ಬೇಕಂದ್ರೆ ಪಿಂಗ್ತುಂಗ್ ಕೌಂಟಿ ಹಾರ್ಬರ್ ಹತ್ರ ರೀಚ್ ಆಗಿ ಅಲ್ಲಿ ತುಂಬಾ ಫೆರೀಸ್ ಆಪ್ಷನ್ ಇರುತ್ತೆ. ಸೊ ನೀವು ಇದರ್ ಪ್ರೀ ಬುಕ್ ಮಾಡ್ಕೊಳ್ಬೋದು, ಇಲ್ಲ ಆನ್ ಸ್ಪಾಟ್ ಫೆರಿ ಟಿಕೆಟ್ ಬುಕ್ ಮಾಡಿಕೊಂಡು ಟು ಆ್ಯಂಡ್ ಫ್ರೋ ಒಂದೇ ಟೈಮ್ ತಗೋಬೋದು, ಇಲ್ಲ ಸಿಂಗಲ್ ಜರ್ನಿ ಟಿಕೆಟ್ ತಗೊಂಡು ಪಿಂಗ್ತುಂಗ್ ಹಾರ್ಬರ್ ಇಂದ ಫೆರಿ ಥ್ರೂ ಶಾವ್ಲಿಯೋಚೋ ಐಲ್ಯಾಂಡ್ ರೀಚ್ ಆಗ್ಬೋದು. ಸೊ ಇದು ಫೆರ್ರಿ ಜರ್ನಿ ಬಂದ್ಬಿಟ್ಟು ಒಂದು ಪ್ರಾಬ್ಲಿ 15 to 20 ಮಿನಿಟ್ಸ್ ಜರ್ನಿ ಇರುತ್ತೆ ಆ್ಯಂಡ್ ಇಟ್ಸ್ ಬೆಟರ್ ಟು ಟೇಕ್ ಸೀ ಸಿಕ್ನೆಸ್ ಮೆಡಿಸನ್ ಒಂದು 30 ಮಿನಿಟ್ಸ್ ಬಿಫೋರ್ ಯುವರ್ ಟ್ರಾವೆಲ್ ಜರ್ನಿ. ಸೊ ಬೇಬೀಸಿಗೆ ಯೂಶಲಿ 1/3 ಆಫ್ ದ ಸೀ ಸಿಕ್ನೆಸ್ ಟ್ಯಾಬ್ಲೆಟ್ ತಗೊಳಕ್ ಹೇಳ್ತಾರೆ ಆ್ಯಂಡ್ ಅಡಲ್ಟಿಗೆ ಹಾಫ್ ಟ್ಯಾಬ್ಲೆಟ್ ಆಫ್ ಸೀ ಸಿಕ್ನೆಸ್ ಮೆಡಿಸನ್ ತಗೊಂಡಿದ್ದೆ ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಬಿಫೋರ್ ಅವರ್ ಜರ್ನಿ, ಜಸ್ಟ್ ಟು ಮೇಕ್ ಶ್ಯೂರ್ ದಟ್ ವಾಮಿಟಿಂಗ್ ಅದೆಲ್ಲ ಏನೂ ಆಗಲ್ಲ ಅಂತ. ಆ್ಯಂಡ್ ಒನ್ಸ್ ನಾವು ಶಾವ್ಲಿಯೋಚೋ ಐಲ್ಯಾಂಡ್ ರೀಚ್ ಆದಮೇಲೆ ಅಲ್ಲಿ ರೆಂಟಲ್ ಸ್ಕೂಟರ್ಸ್ ತಗೊಳ್ಬೋದು. ಸೊ ಇದಕ್ಕೆ ನಿಮ್ದು ಪಾಸ್ಪೋರ್ಟ್ ಇಲ್ಲ ID ಕಾರ್ಡ್ ಯೂಸ್ ಮಾಡಿಕೊಂಡು ರೆಂಟ್ ಮಾಡಿಕೊಂಡು ನಿಮ್ಮ ಯಾವ ಹೋಟೆಲ್ ಲೊಕೇಶನ್ ಬುಕ್ ಮಾಡಿರ್ತೀರ ಅಲ್ಲಿಗೆ ರೀಚ್ ಆಗ್ಬೋದು. ಸೊ ಬ್ಲೂ ಬೇ ಸ್ಕೂಲ್ ಥ್ರೂ ಹೋಗಿದ್ರಿಂದ ನಮ್ಗೆ ಆಲ್ರೆಡಿ ಅವರೆಲ್ಲ ಪ್ರೀ ಬುಕ್ ಮಾಡಿದ್ರು. ರೆಂಟಲ್ ಸ್ಕೂಟರ್ನ ಡ್ರೈವ್ ಮಾಡಿಕೊಂಡು ನಾವು ಹೊರಟಿದ್ದು 36 ಡೈವ್ಸ್ ಅನ್ನೋ ಒಂದು 5 ಮಿನಿಟ್ಸ್ ಡ್ರೈವ್ ಜರ್ನಿ ಫ್ರಮ್ ದ ಹಾರ್ಬರ್. ಸೊ ಈ ಹೋಟೆಲ್ ಬಂದು ತುಂಬಾನೇ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿತ್ತು ಹಾಗೂ ಇಟ್ ವಾಸ್ ವೆರಿ ಸ್ಪೇಷಿಯಸ್ ಟು ಸ್ಟೇ ವಿತ್ ಆರ್ 2-year-old ಬೇಬಿ. ಬ್ಯಾಗ್ಸ್ ಎಲ್ಲ ಅನ್ಪ್ಯಾಕ್ ಮಾಡಿದ್ಮೇಲೆ ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ರಿಂದ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಕ್ವಿಕ್ ನ್ಯಾಪ್ ತಗೊಂಡು ನಾವು ಕೆಳಗೆ ಲಂಚ್ ಬಾಕ್ಸಸ್ ಆರ್ಡರ್ ಮಾಡಿದ್ರು ಸ್ಕೂಲ್ ಥ್ರೂ. ಸೊ ನಾವು ಚಿಕನ್ ಲಂಚ್ ಬಾಕ್ಸ್ ಆರ್ಡರ್ ಮಾಡಿದ್ವಿ. ಬೇಸಿಕಲಿ ತೈವಾನಲ್ಲಿ ಲಂಚ್ ಬಾಕ್ಸ್ ಹೇಗೆ ಕೊಡ್ತಾರೆ ಅಂದರೆ ಒಂದು ಮೀಟ್, ರೈಸ್ ಅಲಾಂಗ್ ವಿತ್ ಕಪಲ್ ವೆಜಿಟೇಬಲ್ಸ್. ಸೊ ಇದನ್ನೆಲ್ಲ ಚೆನ್ನಾಗಿ ತಿಂದು ನಾನು ನನ್ನ ಡೇ 1 ಆಫ್ ಸ್ಕೂಬಾ ಡೈವಿಂಗ್ ಎಕ್ಸಾಮ್ಗೆ ರೆಡಿಯಾಗಿ ಹೊರಟೆ ವಿತ್ ಮೈ ಬ್ಲೂ ಬೇ ಸ್ಕೂಲ್ ಟೀಮ್ ಆ್ಯಂಡ್ ಟ್ರೈನರ್. ಡ್ಯೂರಿಂಗ್ ದಿಸ್ ಟೈಮ್ ನನ್ನ ಹಸ್ಬೆಂಡ್ ಮತ್ತು ಪಾಪು ಶಾವ್ಲಿಯೋಚೋ ಐಲ್ಯಾಂಡ್ನ ರೆಂಟಲ್ ಸ್ಕೂಟರ್ ಥ್ರೂ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋದರು ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್ ಟು ಎಕ್ಸ್ಪ್ಲೋರ್ ಆಸ್ ವೆಲ್. ಸೊ ನನ್ನ ಡೇ 1 ಆಫ್ ಸ್ಕೂಬಾ ಡೈವಿಂಗ್ ನಲ್ಲಿ ನಾವು ವಿ ವರ್ ವೆರಿ ಲಕ್ಕಿ ಟು ಸಿ ದ ವೆರೈಟಿ ಆಫ್ ಸೀ ಟರ್ಟಲ್ಸ್. ಒಂದ್ ಕಡೆ ಎಕ್ಸೈಟ್ಮೆಂಟ್ ಆದ್ರೆ ಇನ್ನೊಂದ್ ಕಡೆ ದೇವ್ರೆ ಆಕ್ಸಿಜನ್ ಮಾಸ್ಕ್ ಏನಾದ್ರು ಬಾಯಿಂದ ತಪ್ಪೋದ್ರೆ ಹೆಂಗಪ್ಪ ಬ್ರೀತ್ ಮಾಡೋದು ಅನ್ನೋ ಭಯ ಇತ್ತು. ಬಟ್ ಲಕಿಲಿ ಸ್ಕೂಲಲ್ಲಿ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಹಾಗಾಗಿ ಫಸ್ಟ್ ಡೇ ಆಫ್ ಸ್ಕೂಬಾ ಡೈವಿಂಗ್ ಎಕ್ಸಾಮ್ ಅಲ್ಲಿ 2 ಆಕ್ಸಿಜನ್ ಸಿಲಿಂಡರ್ ಥ್ರೂ 2 ಡೈವ್ಸ್ ಫಿನಿಶ್ ಮಾಡಿ ಹೈ ಹ್ಯುಮಿಡಿಟಿ ಇದ್ರಲ್ಲಿ ಬಂದು ಮಲ್ಕೊಂಡಾಗ ಅಪ್ಪ ದೇವ್ರೆ ಸಾಕಪ್ಪ ಇವತ್ತಿನ ಡೇ 1 ಸ್ಕೂಲ್ ಜರ್ನಿ ಅಂತ ಆಗೋಗಿತ್ತು. ಡೇ 1 ಆಫ್ ಬ್ಯೂಟಿಫುಲ್ ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ನ ಮುಗಿಸ್ಕೊಂಡು ನಾವು ಸಂಜೆ ಸ್ಟ್ರೀಟ್ಸ್ ಆಫ್ ಶಾವ್ಲಿಯೋಚೋನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊರಟ್ವಿ. ಸೊ ಅಲ್ಲಿನ ಟ್ರೆಡಿಷ್ನಲ್ ಸ್ನ್ಯಾಕ್ಸ್ನ ಟ್ರೈ ಮಾಡಿ ತುಂಬ ಹೊಟ್ಟೆ ಹಸ್ದಿದ್ರಿಂದ ಥೈ ರೆಸ್ಟೋರೆಂಟ್ಸಿಗೆ ಹೋಗಿ ಸ್ವಲ್ಪ ಥೈ ಕ್ವಿಸಿನ್ನ ಟ್ರೈ ಮಾಡಿ ದೆನ್ ವಿ ಅಗೇನ್ ವೆಂಟ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ದ ಸ್ಟ್ರೀಟ್ಸ್. ಸೊ ಎಕ್ಸ್ಪ್ಲೋರ್ ಎಲ್ಲ ಮಾಡಿದ್ಮೇಲೆ ರೂಮಿಗೆ ಹೋಗಿ ವಿ ಹ್ಯಾಡ್ ಅ ವೆರಿ ಗುಡ್ ರೆಸ್ಟ್ ಆ್ಯಂಡ್ ready for day 2 of ಶಾವ್ಲಿಯೋಚೋ exam and exploration.
ಡೇ 2 ಆಫ್ ಸ್ಕೂಬಾ ಡೈವಿಂಗ್ ಲೈಸೆನ್ಸ್ ಎಕ್ಸಾಮಲ್ಲಿ ಐ ಹ್ಯಾಡ್ ದ ಆಪರ್ಚುನಿಟಿ ಟು ಟೇಕ್ ಪಿಕ್ಚರ್ ವಿತ್ ಅಂಡರ್ ವಾಟರ್ ಥೈವಾನ್ ಫ್ಲಾಗ್ ಹಾಗೂ ಸೀ ಟರ್ಟಲ್ಸ್‌ನ ವೆರಿ ಕ್ಲೋಸ್‌ಲಿ ಅಬ್ಸರ್ವ್ ಮಾಡಕ್ಕೆ ಚಾನ್ಸ್ ಸಿಕ್ತು. ಬೇಸಿಕಲಿ ಶಾವ್ಲಿಯೋಚೋನಲ್ಲಿ ಒಂದು ರೂಲ್ ಇದೆ. ನಾವು ಸೀ ಟರ್ಟಲ್ಸ್‌ನ ಮುಟ್ಬಾರ್ದು. ಮುಟ್ಟಿದ್ರೆ ಆಹ್, ತುಂಬಾನೇ ಹೆವಿ ಫೈನ್ ಹಾಕ್ತಾರೆ ಥೈವಾನ್ ಗವರ್ನಮೆಂಟ್. ಸೊ ನಾವು ದೂರದಿಂದಾನೇ ಸೀ ಟರ್ಟಲ್ಸ್‌ನ ಅಬ್ಸರ್ವ್ ಮಾಡಿ ಅದರ ಜೊತೆ ಸ್ವಲ್ಪ ಸ್ವಿಮ್ ಮಾಡಿ ಆ್ಯಂಡ್ ಇವತ್ತಿನ ಡೈವ್‌ನಲ್ಲಿ ನಾನು ಓಪನ್ ವಾಟರ್ ಡೈವಿಂಗ್ ಲೈಸೆನ್ಸ್‌ನ ಲಿಮಿಟ್ 18 ಮೀಟರ್ಸ್‌ನ ಅಚೀವ್ ಮಾಡಿ ವಿಥೌಟ್ ಎನಿ ಇಯರ್ ಪೇನ್. ಬಿಕಾಸ್ ಯೂಶುವಲಿ ನಾವು ನೀರೊಳಗೆ ಡೀಪರ್ ಹೋಗ್ತಾ ಹೋಗ್ತಾ ಫ್ಲೈಟಲ್ಲಿ ಹೋದಾಗ ಕಿವಿ ನೋವಾಗೋ ಥರ ನೀರಲ್ಲಿ ಕೂಡ ಕಿವಿ ನೋವಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಟೆಕ್ನಿಕ್ಸ್‌ನ ಗೂಗಲ್ ಮಾಡಿಕೊಂಡು ಟ್ರೈ ಮಾಡಿ ಸಕ್ಸಸ್ಫುಲಿ ಮುಗಿಸ್ಕೊಂಡು ರಿಟರ್ನ್ ಆಗಿ ಫ್ರೆಶ್ ಅಪ್ ಆಗ್ತಿರ್ಬೇಕಾದ್ರೆ ಆ, ಪಾಪು ಮತ್ತೆ ಹಸ್ಬೆಂಡ್ ಇಬ್ರು ಎಕ್ಸ್‌ಪ್ಲೋರ್ ಮಾಡ್ಲಿಕ್ಕೆ ಹೋಗಿದ್ರು. ಆಚೆ ಸೀ ಲೈಫ್ ಹೇಗಿತ್ತು ಹೋಟೆಲ್ ಹಿಂದೆ ಅಂತ. ಸೊ ಇದೆಲ್ಲ ಆದ್ಮೇಲೆ 10:00ಗೆ ಚೆಕ್ಔಟ್ ಇದ್ದಿದ್ರಿಂದ ನಾವು ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿನ ಟ್ರೆಡಿಷನಲ್ ಸ್ನ್ಯಾಕ್ಸ್ ಸ್ವಲ್ಪ ತಗೊಂಡು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಲಿಕ್ಕೆ ನಾವು ವಾಪಸ್ ಫೆರಿ ಹತ್ರ ಹೋಗಿದ್ವಿ. ಸೊ ಆಲ್ರೆಡಿ ನಾವು ಟು ಆ್ಯಂಡ್ ಫ್ರೋ ಟಿಕೆಟ್ ತಗೊಂಡಿದ್ದಿದ್ರಿಂದ ಮತ್ತೆ ಟಿಕೆಟ್‌ಗೆ ಕ್ಯೂ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಸೊ ಅಲ್ಲಿಂದ ನಾವು ಫೆರಿ ಜರ್ನಿ ಮಾಡ್ಕೊಂಡು ವಾಪಸ್ ಪಿಂಗ್ತುಂಗ್ ಕೌಂಟಿ ಹಾರ್ಬರಿಗೆ ರೀಚ್ ಆದ್ವಿ ಆಫ್ಟರ್ 15-20 ಮಿನಿಟ್ಸ್. ಶಾವ್ಲಿಯೋಚೋ ಐಲ್ಯಾಂಡ್ ಹಾಗೂ ಪಿಂಗ್ತುಂಗ್ ಕೌಂಟಿಯ ಬ್ಯೂಟಿಫುಲ್ ಮೆಮೊರೀಸ್‌ನ ನಮ್ಮ ಜೊತೆ ಕ್ಯಾರಿ ಮಾಡ್ಕೊಂಡು ನಾವು ವಾಪಸ್ ಬ್ಲೂ ಬೇ ಡೈವಿಂಗ್ ಸ್ಕೂಲಿಗೆ ಕಾರ್ ಡ್ರೈವ್ ಮಾಡ್ಕೊಂಡು ರಿಟರ್ನ್ ಆದ್ವಿ. ಆ್ಯಂಡ್ ದೆನ್ ಅವತ್ತು ತುಂಬಾನೇ ಮಳೆ ಬರ್ತಿದ್ರಿಂದ ವಿ ಫೆಲ್ಟ್ ವೆರಿ ಹ್ಯಾಪಿ ಟು ಸೀ ದ ರೈನ್ ವೆಲ್ಕಮ್ ಅಸ್. ಸೊ ಇದು ನಮ್ಮ ಇವತ್ತಿನ ಶಾವ್ಲಿಯೋಚೋ ವೀಕೆಂಡ್ ಜರ್ನಿ ಆಗಿತ್ತು. ನೀವೇನಾದ್ರು ಥೈವಾನ್ ವಿಸಿಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ಆ್ಯಂಡ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಅರೌಂಡ್ southernmost part of Taiwan, you can always consider Shaoliocho. It's a very beautiful place to visit. Thank you for watching Journey with Kannadati.